ಪ್ರಜ್ವಲ್ ರೇವಣ್ಣ ಕೇಸ್ ಯಾರೂ ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ಎಲ್ಲರೂ ತಲೆ ತಗ್ಗಿಸುವಂಥ ವಿಚಾರ ಬಹಳ ಕೆಟ್ಟ ಪ್ರಮಾಣದಲ್ಲಿ ಆಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇನು ಖುಷಿ ಪಡುವಂಥ ವಿಚಾರನ, ಹೆಮ್ಮೆ ಪಡಬೇಕಾ ವಿಚಾರ ಕೇಳಿ ಎಲ್ಲರೂ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ ರೀ. ಬಹಳ ಕೆಟ್ಟ ಪ್ರಮಾಣದಲ್ಲಿ ಆಗಿದೆ ಅದು. ಇದರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ರೇವಣ್ಣ ಅವರು ಮಾಡ್ತಾರೆ. ಕಾನೂನು ಹೋರಾಟ ಮಾಡಿಕೊಳ್ಳಿ ಅವರು, ಅದಕ್ಕೆ ಕಾನೂನು ಒಂದೇ ಉತ್ತರ ಅಂಥೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಬ್ಯಾಲೆನ್ಸ್ಡ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಅವರಿಗೆ ಹೆಚ್ಚಿಗೆ ನಾವು SIT ಕೋರ್ಟ್ ನೋಡಿದ್ರೆ ಕಾನೂನು ರೀತಿ ಹೋರಾಟ ಮಾಡಲಿ, ಕಾನೂನಿನಲ್ಲಿ ಹೊರಗೆ ಬರೋದು ಅದಕ್ಕೆ ಹೆಮ್ಮೆ ಕೊಡುವಂಥ ವಿಷಯ ಅಲ್ಲ, ಹೇಳಬೇಕಿರೋ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಇದೆ, ಅದಾಗಬಾರ್ದು. ಮತ್ತು ನೋಡ್ರಿ ಅವ್ರಿಗೆ ಹೆಚ್ಚಿಗೆ ನಾವು SIT ಕೋರ್ಟ್ ನೋಡಿದ್ರೆ ಕಾನೂನು ರೀತಿ ಹೋರಾಟ ಮಾಡಲಿ, ಕಾನೂನಿನಲ್ಲಿ ಹೊರಗೆ ಬರೋದು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದೊಂದು ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಕೆಲವೊಬ್ಬರು ಬಹಳ ತೀಕ್ಷ್ಣವಾಗಿ ಖಂಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ BJP ಅವರು ಕೂಡ. ತಪ್ಪು ಯಾರೇ ಮಾಡಿದರೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಅದನ್ನು ಒಂದು ರೀತಿ ಬ್ಯಾಲೆನ್ಸಿವ್ ಆಗಿ ನೋಡಿಕೊಳ್ಳುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಅದೇ, ಇದೇನೋ ಹೆಮ್ಮೆ ಪಡುವಂಥ ವಿಚಾರ ಏನ್ರಿ ಇದು, ತಪ್ಪಿಗೆ ಶಿಕ್ಷೆ ಆಗಬೇಕದು. ಕಾನೂನಾತ್ಮಕವಾಗಿ ರೇವಣ್ಣ ಅವರು ಹೋರಾಟವನ್ನು ಮಾಡಲಿ ಅನ್ನುವಂಥ ಅಭಿಪ್ರಾಯ ರಮೇಶ್ ಜಾರಕಿಹೊಳಿದಾಗಿದೆ. ದೇವರಾಜೇಗೌಡ ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದು. ಇದು ಶುದ್ಧ ಸುಳ್ಳು. ಅವನೊಬ್ಬ ಬ್ಲಾಕ್ ಮೇಲ್ ಆಸಾಮಿ. ದೇವರಾಜೇಗೌಡ ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದು. ಅವನು ಮಾಡಿರುವಂಥ ಆರೋಪ ಇದೆ ಅಲ್ವಾ, ಶುದ್ಧ ಸುಳ್ಳು. ಅವನೊಬ್ಬ ಬ್ಲಾಕ್ ಮೇಲ್ ಆಸಾಮಿ ರೀ. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಮಂಜೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವನು BJP ನಾಯಕರ ಅಣತಿಯಂತೆ ಮಾಡುತ್ತಾ ಇದ್ದಾನೆ, ಅಂದರೆ BJP ನಾಯಕರು ಮಾಡಿಸ್ತಾ ಇದ್ದಾರೆ ಅಂತ. ಹಣಕ್ಕಾಗಿ ವ್ಯಾಪಾರ ಮಾಡಿದ್ದಾನೆ, ಅದು ಆಗದೇ ಇದ್ದಾಗ ಆರೋಪಿಸಿದ್ದಾನೆ. ಈತನ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಮಂಜೇಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಸುಮಾರು ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಸುಮಾರು ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ.